ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಎಂ ರಾಜಭಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ನಂದಿವಾಡ ಗ್ರಾಮದಲ್ಲಿದ್ದೇವೆ. ಖಾನಾಪುರ ತಾಲೂಕಿನ ನಂದಿವಾಡ ಗ್ರಾಮದಲ್ಲಿ ಮೊಹರಂ ಹಬ್ಬದ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರೂ ಕೂಡ ಭಕ್ತಿ ಭಾವದಲ್ಲಿ ಮೆಂದಿದ್ದಾರೆ. ಏಕೆಂತಂದರೆ ಹಸನ್ ಹುಸೇನಿ ಅವರಲ್ಲಿ ಇನ್ನು ತಾವು ಹರಕೆಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲಿಕ್ಕೆ ಮೊರೆ ಹೋಗ್ತಾರೆ. ಆ ಇಷ್ಟಾರ್ಥಗಳು ಸಿದ್ಧಿಸಿದ ನಂತರ ಅವರು ತಮ್ಮ ಹರಕೆಗಳನ್ನು ಪೂರೈಸಲಿಕ್ಕೆ ಇವತ್ತು ಹರಕೆಗಳನ್ನು ದೇವರಿಗೆ ಅರ್ಪಿಸಲಿಕ್ಕೆ ಇವತ್ತು ಭವ್ಯ ಮೆರವಣಿಗೆಯ ಮುಖಾಂತರ ಬ್ರಾಹ್ಮಣ ಸಮುದಾಯದ ಬೆಳವಣಿಗೆ ಬಂದು ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜೆ ಪುನಸ್ಕಾರಗಳು ನಡೆದ ನಂತರ ಮತ್ತೆ ಯಥಾಸ್ಥಿತಿಯಾಗಿ ಆ ದರ್ಗಾದ ಕಡೆಗೆ ಹುಸೇನಿ ಡೋಲಿರುವಂತಹ ಒಂದು ಸಂಪ್ರದಾಯ ಇಲ್ಲಿ ಕಾಣ್ತಾ ಇದೆ. ಯಾವುದೇ ಜಾತಿ ಧರ್ಮ ಭೇದ ಅನ್ನದೇ ಇವತ್ತು ಎಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಪುನೀತರಾಗ್ತಾ ಇದ್ದಾರೆ. ಅದರ ನೇರ ದೃಶ್ಯಗಳನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹಾಗೂ ಈ ಕುರಿತು ಇದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸಲಿಕ್ಕೆ ನಮ್ಮಲ್ಲಿ ಜನಪ್ರಿಯ ನಿವೃತ್ತ ಶಿಕ್ಷಕರು ನಗೀರ್ ಬಾಗ್ವಾನ್ ಅವರು ಕೂಡ ಇದ್ದಾರೆ. ಅವರನ್ನು ಮಾತಾಡಿಸಿ ಸಂಪೂರ್ಣ ವಿವರಣೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ತಮ್ಮ ಒಂದು ಗ್ರಾಮದಲ್ಲಿ ಇವತ್ತು ಮೊಹರಂ ಹಬ್ಬದ ಒಂದು ಆಕರ್ಷಣೆ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಭಕ್ತಿಭಾವದಿಂದ ನಡೀತಾ ಇದೆ. ಈ ಕುರಿತು ತಾವು ನಾಡಿನ ಜನತೆಗೆ ಏನು ಹೇಳಿಕೆ ಇಷ್ಟ? ಪ್ರಥಮವಾಗಿ ನಮ್ಮೂರ ಗ್ರಾಮ ದೇವತೆಗೆ ಆಹ್ವಾನಿಸುತ್ತೆ ಬಸವಾದೀಶ್ವರನ ಮನದಲ್ಲಿ ನೆನೆದು ಎಲ್ಲ ದೇವರನ್ನು ಪುರಸ್ಕರಿಸುತ್ತಾ ನಮ್ಮ ಅಖಂಡ ಭಾರತ ದೇಶ ಹಬ್ಬಗಳ ನಾವೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ನಮ್ಮ ದೇಶದಲ್ಲಿ ಎರಡು ಪ್ರಕಾರದ ಹಬ್ಬಗಳನ್ನು ನಾವು ಆಚರಿಸುತ್ತೇವೆ. ಅವುಗಳು ರಾಷ್ಟ್ರೀಯ ಹಬ್ಬಗಳು ಮತ್ತು ಧಾರ್ಮಿಕ ಹಬ್ಬಗಳು ಅಂತೇಳಿ. ಧಾರ್ಮಿಕ ಹಬ್ಬಗಳಲ್ಲಿ ಯಾಕೆ ಹುಟ್ಟಾಕಿದ್ರಪ್ಪ ಅಂತಂದ್ರೆ 1947ಕ್ಕಿಂತ ಮೊದಲು ನಮ್ಮ ಭಾರತ ದೇಶಕ್ಕೆ ಏನಾಗಿತ್ತು, ಪರಕೀಯರ ಒಂದು ಇದರಲ್ಲಿ ಆಡಳಿತದಲ್ಲಿ ಇತ್ತು. ಆವಾಗ ಜನರಲ್ಲಿ ಒಂದು ಭಾವೈಕ್ಯತೆ, ಒಂದು ಸಾಮರಸ್ಯ, ಸ್ನೇಹ, ಸೌಹಾರ್ದ, ಒಂದು ಭಾತೃತ್ವ, ಒಂದು ಭಾವನೆಯನ್ನು ಬೆಳೆಸುವುದರ ಸಲುವಾಗಿ ಲೋಕಮಾನ್ಯ ತಿಲಕರು ಗಣೇಶ ಚತುರ್ಥಿಯನ್ನು ಮೊದಲು ಪುನಃ ಪ್ರಾರಂಭಿಸಿದರು. ಅವರ ಉದ್ದೇಶ ಒಂದಾಗಿತ್ತು, ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಾಗಿತ್ತು, ಜನರಲ್ಲಿ ಒಂದು ಶಾಂತಿ ಭಾವನೆಯನ್ನು ಮೂಡಿಸಬಹುದಾಗಿತ್ತು. ಇಲ್ಲಿ ಮೊದಲ ದಾಖಲೆ ಬಗ್ಗೆ ಹೇಳಬೇಕಾದ್ರೆ ಮೊದಲಿನ ಕಾಲದಲ್ಲಿ ಈ ಹಸನ್ ಹುಸೇನ್ ಅವರ ಕರ್ಬಲಾ ಮೈದಾನದಲ್ಲಿ ಏನಪ್ಪ ಅಂತಂದ್ರೆ ಧರ್ಮ ರಕ್ಷಣೆಗಾಗಿ ತಮ್ಮ ಜೀವವನ್ನು ಬಲಿ ಕೊಟ್ಟರು ಅಂತ ಹೇಳ್ತಾರೆ. ವೈರಿಗಳು ಅವರಿಗೆ ಒಂದು ಹನಿ ನೀರು ಕೊಡಲಿಲ್ಲ, ಅವರು ಕುಡಿಯುವಂಥ ನೀರಿನಲ್ಲಿ ವಿಷಪ್ರಾಶನ ಮಾಡಿದರು. ಆದರೂ ಸಹಿತ ಧರ್ಮಕ್ಕಾಗಿ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣಗಳನ್ನ ಬಲಿದಾನ ಮಾಡುವಂಥ ತ್ಯಾಗ ಬಲಿದಾನದ ಪವಿತ್ರ ದಿನವೇ ಇವತ್ತಿನ ಈ ಮೊಹರಂ ಹಬ್ಬ ಅಂತ ಹೇಳ್ಬೋದು. ಇನ್ನು ನಮ್ಮ ನಂದಿವಾಡದ ಮಟ್ಟಿಗೆ ಹೇಳಬೇಕಂತಂದ್ರೆ ನಮ್ಮೂರಿನಲ್ಲಿ ಈ ಹಬ್ಬವನ್ನು ನಾವು ಎಲ್ಲ ಧರ್ಮದವರು ಕೂಡಿ ಅದು ಭಾತೃತ್ವ ಭಾವನೆಯಿಂದ, ಸಹೋದರತ್ವ ಭಾವನೆಯಿಂದ ನಾವೆಲ್ಲ ಒಂದು ಅನ್ನುವಂಥ ಒಂದು ಸಂದೇಶವನ್ನು ಸಾರುತ್ತಾ ಈ ಹಬ್ಬವನ್ನು ನಮ್ಮ ಹಿರಿಯರಿಂದ ನಾವು ಆಚರಿಸಿಕೊಂಡು ಬಂದಿದೆ. ಇದೇ ಪರಂಪರೆಯನ್ನು ನಾವು ಮುಂದೂ ಸಹಿತ ಇದೇ ರೀತಿ ಒಂದು ಸ್ನೇಹ, ಸೌಹಾರ್ದ, ಶಾಂತಿಯುತವಾಗಿ ಒಂದು ಸಹೋದರತ್ವ ಭಾವನೆಯಿಂದ ಈ ಹಬ್ಬವನ್ನು ಆಚರಿಸುತ್ತೇವೆ ಮತ್ತು ಆಚರಿಸೋಣ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮ ಬಾಂಧವರಿಗೆ ಕೊಡುತ್ತಾ ಈ ಹಬ್ಬಗಳು ನಮ್ಮಲ್ಲಿ ಒಂದು ಶಾಂತಿ, ಸೌಹಾರ್ದತೆ, ಸ್ನೇಹವನ್ನು ಬೆಳೆಸಲಿ ಅಂತೇಳಿ ಎಲ್ಲ ನನ್ನ ಬೇಡಿಕೊಂಡು ಈ ಹಬ್ಬದ ಧನ್ಯವಾದಗಳು. ಈ ಕುರಿತು ಮಾತಾಡಲಿಕ್ಕೆ ಎಸ್ ಟಿ ಸಂವಾದ ಪ್ರಮುಖರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ದೇಸಾಯಿ ಗಾಳಿ ಅವರು ನಮ್ಮ ಜೊತೆಗಿದ್ದಾರೆ. ಇದರ ವಿಶೇಷತೆ ಏನು ಅನ್ನೋದನ್ನು ಅವರನ್ನು ಕೂಡ ಮಾತಾಡುವ ಪ್ರಯತ್ನ ಮೂಲಕ ತಿಳಿದುಕೊಳ್ಳೋಣ. ಸರ್ ಈಗ ಈ ಒಂದು ಮೊಹರಂ ಆಚರಣೆಗೆ ಎಲ್ಲ ಬಾಂಧವರು ಕೂಡ ಒಗ್ಗಟ್ಟಾಗಿ ಜಾತಿ ಭೇದವನ್ನು ಮರೆತು ಅಲ್ಲಾನ ಒಂದು ಕರುಣೆಗಾಗಿ ಒತ್ತಲ್ಲಿ ನಡೆದಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಏನು ಹೇಳಿಕೆ ಮೊಟ್ಟ ಮೊದಲನೇದಾಗಿ ಗ್ರಾಮದ ಸಮಸ್ತ ಜನರಿಗೆ ಮೊಹರಂ ಹಬ್ಬದ ಶುಭಾಶಯಗಳನ್ನು ಇದು ಜಾತಿ, ಮತ, ಪಂಥ ಅದನ್ನು ಮೀರಿ ಎಲ್ಲ ಸಮಾಜದವರು, ಹಿಂದೂ ಮುಸ್ಲಿಮರಲ್ಲಿ ಎಲ್ಲ ಸಮಾಜದ ಜನತೆ ಇದನ್ನು ಬಹಳ ವಿಜೃಂಭಣೆಯಿಂದ ಅನಾದಿ ಕಾಲದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇದು ಒಂದು ಭ್ರಾತೃತ್ವ ಒಂದು ಬೆಳೆಸುವಂಥ ಒಂದು ವಿಶೇಷವಾದಂಥ ಹಬ್ಬ. ಈ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾಯಿದ್ದೀವಿ. ದೇವರು ಎಲ್ಲರಿಗೂ ಆಶೀರ್ವಾದ ನೀಡಲಿ, ಒಳ್ಳೆ ಮಳೆ ಬೆಳೆ ಬಂದು ಈ ರಾಜ್ಯವನ್ನು ಭಾಳ ಸಂಪದ್ಭರಿತವನ್ನಾಗಿ ಮಾಡಲಿ ಅಂತ ಹೇಳ್ತಾರೆ. ಈಗ ಈ ಕುರಿತು ಮುಸ್ಲಿಂ ಜಮಾತಿನ ಅಧ್ಯಕ್ಷರಾದಂಥ ಗೌಸ್ ಬಾವರನ್ನ ಮಾತಾಡಿಸಿ ವಿವರಣೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಎಲ್ಲ ನಮ್ಮ ಕೋಮಿನ ಹಿರಿಯರು ಎಲ್ಲರೂ ಕೂಡಿ ಸೌಹಾರ್ದತೆಯಿಂದ ಈ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೇವೆ. ಈಗಾದರೂ ಹಾಗೆ ಆಚರಿಸ್ತಾ ಇದ್ದೇವೆ.
ಎಲ್ಲರಿಗೂ ನನ್ನ ಕೃತಜ್ಞೆಯನ್ನು ಸಲ್ಲಿಸುತ್ತಾ ಹೀಗೆ ಸರಿಯಾಗಿ ಮಾಡಲೆಂದು ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಓಕೆ, ಈಗ ಈ ಕುರಿತು ಸಂಪೂರ್ಣ ವಿವರಣೆ ಕೊಡಲಿಕ್ಕೆ ಅನ್ವರ್ ಬಾಬಾನ್ ಅವರು ಮುಸ್ಲಿಂ ಜಮಾತ್ನ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ಇದರ ವಿವರಣೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ನಿಮ್ಮ ಒಂದು ಗ್ರಾಮದಲ್ಲಿ ಇವತ್ತು ಮೊಹರಂ ಹಬ್ಬದ ಒಂದು ಸಡಗರ ಸಂಭ್ರಮ ಎಲ್ಲೆಲ್ಲೂ ಕೂಡ ಪ್ರತಿಯೊಬ್ಬರ ಮನುಷ್ಯನಲ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ಇಲ್ಲಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಏನು ವಿಷಯ ಎಲ್ಲರಿಗೂ ಮೊಹರಂ ಶುಭಾಶಯಗಳನ್ನು ಹೇಳ್ತಾ, ನಾವು ಪ್ರತಿ ವರ್ಷ ಗಂದಿವಾಡದಲ್ಲಿ ಎಲ್ಲ ಸಮಾಜದವರು ಅಂದರೆ ಮುಸ್ಲಿಂ ಸಮಾಜದ ಹಿರಿಯರು ಮತ್ತು ಬೇರೆ ಬೇರೆ ಧರ್ಮದ ಎಲ್ಲ ಹಿರಿಯರು ಕೂಡಿಕೊಂಡು ಈ ದೇವರುಗಳನ್ನು ನಾವು ಹುಸೇನ್ ಅವರ ಒಂದು ಮೊಹರಂ ಹಬ್ಬದ ಡೋಲಿಗಳನ್ನು ಎಬ್ಬಿಸಲಿಕ್ಕೆ ಕೊನೆಯ ದಿನ ಇವತ್ತಿನ ದಿವಸ ಬೆಳಿಗ್ಗೆ ಗಂಟೆಗೆ ನಮ್ಮ ಎಲ್ಲ ಹಿರಿಯರು ಸೇರಿಕೊಂಡು ನಾವು ಒಂದು ಸಂಪ್ರದಾಯದ ಹಾಗೆ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ನಾವು ಮೊದಲನೇದಾಗಿ ಹುಸೇನ್ ಅವ್ರ ಕಡೆ ಬಂದು ಅಲ್ಲಿ ಪೂಜೆಯನ್ನು ಮಾಡಿ ಆ ದೇವರಿಗೆ ನಾವು ಇರಿಸುವಂಥ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಮತ್ತೊಂದು ಹುಸೇನ್ ಅವ್ರ ಕಡೆ ಹೋಗಿ ಒಂದು ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಅಲ್ಲಿ ದೇವರನ್ನ ಎಬ್ಬಿಸಿ ಮತ್ತೊಮ್ಮೆ ನಾವು ಫಾತಿಮಾ ಅವ್ರ ಕಡೆ ಬಂದು ಒಂದು ಪೂಜೆ ಮಾಡಿ ನಾವು ಈ ದೇವರನ್ನು ಎಬ್ಬಿಸುವಂಥ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಈ ಒಂದು ಹಬ್ಬವನ್ನು ನಾವು ಗಂದಿಗವಾಡದಲ್ಲಿ ಈಗಲ್ಲ ಮೊದಲಿನಿಂದಲೂ ಕೂಡ ನಮ್ಮ ಹಿರಿಯರು ಏನಿದ್ದಾರೆ ಎಲ್ಲ ಧರ್ಮದ ಹಿರಿಯರು ಒಂದು ಸೌಹಾರ್ದ, ಮಾತೃತ್ವ, ಏಕತೆಯಿಂದ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಒಂದು ಭಾಳ ಒಂದು ಅಚ್ಚುಕಟ್ಟಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದು ನಮ್ಮ ಖಾನಾಪುರ ತಾಲೂಕಿನಲ್ಲೇ ನಾವು ತೋರಿಸ್ಕೊಟ್ಟಿದ್ದೀವಿ. ನಾವು ಗಂದಿವಾಡದಲ್ಲಿ ನಾವು ಒಂದೇ ರೀತಿ ಇದ್ದೀವಿ ಅಂತೇಳಿ ನಾವು ತೋರಿಸ್ಕೊಟ್ಟಿದ್ದೀವಿ. ಈ ಹಬ್ಬ ಎಲ್ಲರಿಗೂ ಸೌಹಾರ್ದತೆಯನ್ನು ಮೂಡಿಸಲಿ, ಮಳೆ ಬೆಳೆ ಸಮೃದ್ಧಿಯನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ಬೆಳ್ಕೊಳ್ತಾ ನನ್ನ ಮಾತನ್ನು ಧನ್ಯವಾದ. ಖಾನಾಪುರ ತಾಲೂಕಿನ ಗಂದಿವಾಡ ಗ್ರಾಮದಲ್ಲಿ ಮೊಹರಂ ಹಬ್ಬದ ಸಂಭ್ರಮ ಮತ್ತು ಸಡಗರ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಹುಸೇನಿ ಹಾಗೂ ಬಿಬಿ ಫಾತಿಮಾಗಳ ಪಂಜಾ ಹಾಗೂ ಡೋಲಿಗಳ ಭವ್ಯ ಮೆರವಣಿಗೆಯಲ್ಲಿ ಗ್ರಾಮಸ್ಥರು ಭಾಗವಹಿಸಿ ಭಕ್ತಿ ಭಾವದಲ್ಲಿ ಮೆಂದೆದ್ದಿದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದೇ ಜಾತಿ, ಧರ್ಮ, ಮೇಲು ಕೀಳು ಯಾವುದೇ ಭೇದ ಭಾವವಿಲ್ಲದೆ ಭಕ್ತಿಯ ಒಂದು ಸಮಾರಂಭದಲ್ಲಿ ಇವತ್ತು ಮೊಹರಂ ಹಬ್ಬ ಸಮಾಗಮ ಆಗ್ತಾ ಇದೆ. ಅತ್ಯಂತ ವಿಜೃಂಭಣೆಯಲ್ಲಿ ಕಾಣ್ತಾ ಇದೆ. ದೇವರಿಗೆ ಹರಕೆಗಳನ್ನು ಮತ್ತು ತಮ್ಮ ಹರಕೆಗಳು ಈಡೇರಿಸಿದ ನಂತರ ಜನರು ಹರ್ಷೋದ್ಗಾರದೊಂದಿಗೆ ಈ ಭವ್ಯ ಸಮಾರಂಭದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ನಿಜಾಮುಖ ಹಾಗೂ ಡೊಳ್ಳುಕುಣಿತ ಇಂಥ ಹಲವಾರು ಮನರಂಜನೆ ಜಾನಪದ ಕಲಾ ಮೇಳಗಳನ್ನು ಕೂಡ ಅಲ್ಲಿ ಪ್ರದರ್ಶಿಸಲಾಗ್ತಾ ಇದೆ. ನಾವು ವೀಕ್ಷಿಸ್ತಾ ಇದ್ದಾರೆ ಹುಸೇನಿಗಳ ಡೋಲಿ ಈಗ ಸಂಪ್ರದಾಯದಂತೆ ಬ್ರಾಹ್ಮಣ ಸಮುದಾಯದ ಬಡಾವಣೆಗೆ ಆಗಮಿಸಿ ಇಲ್ಲಿ ಗ್ರಾಮದ ಗಣ್ಯರಿಂದ ವಿಶೇಷ ಪೂಜೆಗಳು ನಡೀತಾ ಇವೆ. ಅದರ ನೇರ ದೃಶ್ಯಾವಳಿಗಳು ನಮ್ಮಲ್ಲಿ ಮಾತ್ರ. ಇದು ಖಾನಾಪುರ ತಾಲೂಕಿನ ಗಂದಿವಾಡ ಗ್ರಾಮದಲ್ಲಿಯ ಮೊಹರಂ ಹಬ್ಬದ ವಿಶೇಷ ಆಕರ್ಷಣೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಇಲ್ಲಿ ಭಾಗವಹಿಸಿ ಪುನೀತರಾಗ್ತಾ ಇದ್ದಾರೆ. ಭವ್ಯ ಮೆರವಣಿಗೆಯನ್ನು ಮುಸ್ಲಿಂ ಜಮಾತದ ನಿರ್ದೇಶನದಂತೆ ಆಯೋಜಿಸಲಾಗಿದೆ. ಅದರ ನೇರ ದೃಶ್ಯಾವಳಿಗಳು ನಮ್ಮಲ್ಲಿ ಮಾತ್ರ. ಇದು ಹುಸೇನಿ ಡೋಲಿಗಳು.